ಬ್ಯಾಕ್. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಬಳಿಕ ಇದೀಗ ಪಂಜಾಬ್ನಿಂದ ಕೂಡ ಕಾಂಗ್ರೆಸ್ ಪಾಲಿಗೆ ಒಂದು ಕೆಟ್ಟ ಸುದ್ದಿ ಬರ್ತಾ ಇದೆ. ನವಜೋತ್ ಸಿಂಗ್ ಸಿಧು, ಸಿಕ್ಸರ್ ಸಿಧು, ಕ್ರಿಕೆಟ್ನಲ್ಲಿ ಅವರ ಸಿಕ್ಸರ್ ಹೊಡೆಯುವಂಥ ಶೈಲಿ ಇದೆಯಲ್ಲ, ಭಾಳ ಅದ್ಭುತ ಅವರ ಮ್ಯಾನರಿಸಮ್. ಹಾಗಾಗಿ ಅವರಿಗೆ ಸಿಕ್ಸರ್ ಸಿಧು ಅಂತ ಫೇಮಸ್ ಆಗಿದ್ದರು. ಓಕೆ, ಆಮೇಲೆ ಬಿ ಜೆ ಪಿಯಲ್ಲಿರ್ತಾರೆ, ಕಾಂಗ್ರೆಸ್ಗೆ ಬರ್ತಾರೆ. ಬಿ ಜೆ ಪಿಯಲ್ಲಿದ್ದಾಗ ಓಕೆ, ಅದರ ಬಗ್ಗೆ ಹೇಳ್ತೀನಿ. ಮುಖ್ಯಮಂತ್ರಿ ಪಟ್ಟದ ಮೇಲೆ ಆಸೆ ಇತ್ತು, ಹಾಗಾಗಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ. ಆಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಬಿಂಬಿತ ಮಾಡುತ್ತೆ. ಬಟ್ ಆಮ್ ಆದ್ಮಿಯ ಮಾನ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಕ್ಕಿಂತ ಮೊದಲು ಅಮರೀಂದರ್ ಸಿಂಗ್ ಅವರಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ಯಾವುದೋ ಕಾರಣಕ್ಕೆ ಅವರ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಇಷ್ಟಪಡೋದಿಲ್ಲ. ಅವರ ನಂತರ ದಿನಮಾನಗಳಲ್ಲಿ ಬಿ ಜೆ ಪಿಗೆ ಹೋಗ್ತಾರೆ. ಇದೀಗ ಸಿದ್ದು ಮತ್ತೆ ಬಿ ಜೆ ಪಿ ಸೇರುವ ಸಾಧ್ಯತೆ ಇದೆ. ಫೆಬ್ರವರಿ 22ರ ಬಳಿಕ ಸಿದ್ದು ಹಾಗೂ 3 ಕಾಂಗ್ರೆಸ್ ಶಾಸಕರು ಬಿ ಜೆ ಪಿ ಸೇರ್ತಾರಂತೆ. ಈ ಸಿದ್ದು ಬಗ್ಗೆ ಭಾಳ ರೋಚಕವಾದ ಕೆಲವು ವಿಚಾರ ಇದೆ. ಮೊದಲೇ ಹೇಳ್ಬಿಡ್ತೀನಿ ನಿಮಗೆ. ಈ ಯಾರು ರಾಹುಲ್ ಗಾಂಧಿಯವ್ರನ್ನ ಈ ರಾಜಕೀಯದಲ್ಲಿ ಒಂದು ಟೀಕೆ ಮಾಡ್ತಾರೆ, ಪಪ್ಪು ಅಂತೇಳಿ ಟೀಕೆ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಆ ಹೇಳಿಕೆಯನ್ನು ಕೊಟ್ಟದ್ದೇ ಇದೇ ನವಜೋತ್ ಸಿಂಗ್ ಸಿದ್ದು. ಆಗ ಬಿ ಜೆ ಪಿಯಲ್ಲಿ ಇರ್ತಾರೆ, ನಂತರ ಕಾಂಗ್ರೆಸ್ಗೆ ಬರ್ತಾರೆ ಅವರು. ಹಾಗಿದ್ರೆ ಸಿಕ್ಸರ್ ಸಿದ್ದು ಮತ್ತೆ ಬಿ ಜೆ ಪಿಗೆ ಸೇರ್ತಾರ? ಸಿಕ್ಸರ್ ಸಿದ್ದು ಎಂದೇ ಖ್ಯಾತಿ ಪಡೆದಿರುವಂಥ ರಾಜಕಾರಣಿ, ಆಮೇಲೆ ಭಾಳ ಮುಂಗೋಪಿ. ಒಂದೊಮ್ಮೆ ಅವರಿಗೆ ಕ್ರಿಕೆಟ್ ಗ್ರೌಂಡಿಂದಲೇ ವಾಪಸ್ ಬಂದಿದ್ರು. ನನ್ನ ಪಗಡಿ ನನಗೆ ಭಾಳ ಇಂಪಾರ್ಟೆಂಟ್ ಅಪ್ಪ ಅಂಥೇಳಿ ಕ್ಯಾಪ್ಟನ್ ಜೊತೆ ಜಗಳ ಮಾಡಿ ವಾಪಸ್ ಬಂದಿದ್ದರು. ಆಮೇಲೆ 2017ಕ್ಕೂ ಮುನ್ನ ಬಿ ಜೆ ಪಿಯಲ್ಲಿದ್ದ ನವಜೋತ್ ಸಿಂಗ್ ಸಿದ್ದು ರಾಹುಲ್ ಗಾಂಧಿಗೆ ಪಪ್ಪು ಅಂತ ಹೆಸರಿಟ್ಟಿದ್ದೇ ಇದೇ ಸಿದ್ದು. ಕಾಂಗ್ರೆಸ್ ಸೇರಿ ರಾಹುಲ್ ಜೊತೆ ನಿಂತು ಆಮೇಲೆ ಪೋಸ್ ಕೊಟ್ಟರು, ಮಂತ್ರಿ ಆದರು. ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಅಲ್ಲಿ ಪಂಜಾಬ್ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಜೊತೆ ಕಿತ್ತಾಡ್ಕೊಂಡ್ರು. ಇದೀಗ ಕಾಂಗ್ರೆಸ್ಸಿಂದ ಮತ್ತೆ ಬಿ ಜೆ ಪಿಗೆ ಘರ್ ವಾಪಸಿ ಆಗ್ತಾರಾ? ಇದರ ಜೊತೆಗೆ ಇವರ ವಿಶೇಷತೆ ಏನಪ್ಪ ಅಂದರೆ ಒಳ್ಳೆ ಕಾಮೆಂಟ್ರೇಟ್ರು, ಅದ್ಭುತವಾಗಿ ಹಿಂದಿ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಶಾಯರಿ ಮಾತಾಡ್ತಾರೆ. ಗುರು ಚಾಗೆ ಗುರು ಟೊಕೋ ತಾಲಿ ಇದೆಲ್ಲ ಇವರ ಸ್ಟೈಲು. ಈಗ ಬಿ ಜೆ ಪಿಗೆ ಬಂದ ನಂತರ ಅದೇ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಜೊತೆ ಜಗಳಾಡಿದ್ರಲ್ಲ, ಈಗ ಹೆಂಗಿರ್ತಾರೆ ಗೊತ್ತಿಲ್ಲ.